ಎಕ್ಸೈಟಿಂಗ್ ಆಗಿದೆ ಅಂದರೆ ಒಂದ್ಸರಿ ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾರೆ, ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಹೊಡ್ಕೊಳಕ್ಕೆಲ್ಲ ಸಖತ್ತಾಗಿದೆ. ಹೌದಾ, ನಾವು ಫುಡ್ ತಿನ್ನೋಕೆ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಟೈಮ್ ಪಾಸ್ಗಾದ್ರೂ ಬರ್ಬೋದು. ಇಲ್ಲಿರೋ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂದರೆ ಬನ್ನಿ ತೋರಿಸ್ತೀನಿ ವಿಡಿಯೋದಲ್ಲಿ. ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ, ನಾನು ಹೇಳ್ತೀನಿ ಯಾವ ಪ್ಲೇಸು ಅಂತ. ಇದು ಬಂದು ಎಂಟ್ರೆನ್ಸು. ನಿಮಗೆ ಈಗಾಗಲೇ ಬೋರ್ಡ್ ನೋಡಿದ್ರೆ ಗೊತ್ತಾಗಿರುತ್ತೆ, ರಾಮೇಶ್ವರಂ ಕೆಫೆ ಅಂತ. ಇದು ಬಂದು ಬೊಮ್ಮಸಂದ್ರ ನಿಯರ್ ಚಂದಾಪುರ ಮೈನ್ ರೋಡಲ್ಲಿ ಬರುತ್ತೆ. ನಿಮಗೆ ಈ ಪ್ಲೇಸ್ಗೆ ಬಂದರೆ ಕಂಪ್ಲೀಟ್ ದೇವಸ್ಥಾನದ ರೀತಿಯೇ ಫೀಲ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಈಶಾ ಫೌಂಡೇಶನ್ ಇದೆಯಲ್ಲ, ಅದೇ ಸೆಟ್ಟಿಂಗ್ಸ್ ಇದೆ ಇಲ್ಲಿ ಸಹ. ಇದು ಮಲಗಿರೋ ಗಣೇಶ. ನಾವು ಊಟ ಮಾಡ್ಕೊಬಂದು ರಿಲ್ಯಾಕ್ಸ್ ಮಾಡೋ ಪ್ಲೇಸು ಅಂತ ಸಿಂಬಲ್ ತೋರಿಸ್ತಾ ಇರೋದು ಇದು. ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಬರೋದಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಊಟ ಮಾಡೋದಕ್ಕಿಂತ ರಿಲ್ಯಾಕ್ಸ್ ಮೈಂಡು ಮತ್ತು ಮನೆಯಲ್ಲಿ ಇದ್ದು ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಅಂದಾಗ ಯಾವಾಗಾದ್ರೂ ಮಂತ್ಲಿ ಒಂದ್ಸರಿ ಮನೆಯವ್ರನ್ನೆಲ್ಲ ಏಜ್ ಆಗಿರೋರನ್ನ ಕರ್ಕೊಬಂದರೆ ತುಂಬ ಇಷ್ಟಪಡ್ತಾರೆ. ಅಷ್ಟು ಚೆನ್ನಾಗಿದೆ ಈ ಪ್ಲೇಸು. ನಮಗೆ ದೇವಸ್ಥಾನದ ರೀತಿಯೇ ಹೋದಾಗೆ ಆಗುತ್ತೆ. ಇಲ್ಲಿ ಬಂದರೆ ಇದು ಬಂದು ಎಂಟ್ರೆನ್ಸ್ ಆದ ನಂತರ ನಾವು ಆರ್ಡ್ರ್ ಮಾಡೋದಕ್ಕೆ ಹೋಗೋದು. ಇಲ್ಲೇ ಆರ್ಡ್ರ್ ಮಾಡಬೇಕು. ಆನ್ಲೈನಲ್ಲಿ ಬೇಕಾದರೆ ಆನ್ಲೈನಲ್ಲೂ ಸಹ ಅಲ್ಲಿ ಆನ್ಲೈನ್ ಇದಿರುತ್ತೆ. ಇಲ್ಲಾಂದರೆ ನೋಡಿ, ಇಲ್ಲಿ ಹೋಗ್ಬೇಕು, ಟೋಕನ್ ತಗೋಬೇಕು. ಬಿಲ್ ಪೇ ಮಾಡಿ ಟೋಕನ್ ತಗೋಬೇಕು. ಟೋಕನ್ ತಗೊಂಡು ಟೋಕನ್ ನಂಬರ್ನ ಕರೀತಾರೆ. ಇಲ್ಲಿ ಬಂದರೆ ಪ್ರೈಸಸ್ ಎಲ್ಲ ನೋಡ್ತಾ ಇರೋಲ್ಲ, ಯಾವುದೇ ರೀತಿ ಎಷ್ಟೆಷ್ಟು ಪ್ರೈಸ್ ಇದೆ ಅಂತ. ನಾವು ತೊಗೊಂಡಿದ್ದು ಮಸಾಲೆ ದೋಸೆ, ಈ ಮಸಾಲೆ ದೋಸೆ ಅದು ಪ್ರೈಸ್ ಬಂದಿತ್ತು 180 ರುಪೀಸು. ಡಿಫ್ರೆಂಟ್ ಪ್ರೈಸಸ್ ಇದೆ. ನಂತರ ನೋಡಿ, ಟೋಕನ್ ತಗೊಂಡು ಇಲ್ಲಿ ಟೋಕನ್ನ ಕೊಡಬೇಕು. ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ 4 ದಿಕ್ಕಲ್ಲಿ ಡಿಫ್ರೆಂಟು ಫುಡ್ಸು ಅವೈಲೇಬಲ್ ಇದೆ. ನಾವಿಲ್ಲಿ ದೋಸೆ ಆರ್ಡ್ರ್ ಮಾಡಿದ್ದರಿಂದ ದೋಸೆ ಕೌಂಟರಲ್ಲಿ ಇದ್ರಿ ನಾವು. ಆ ಕಡೆ ಸೈಡು ಅಂದರೆ 4 ಸೈಡಲ್ಲಿ ಡಿಫ್ರೆಂಟಾಗಿರುತ್ತೆ. ರೈಸ್ ಐಟಮ್ ಬೇಕಂದರೆ ಒಂದು ಸೈಡ್ ಹೋಗಬೇಕು, ಜ್ಯೂಸು ಆ ಥರ ಬೇಕಂದರೆ ಒಂದು ಸೈಡ್ ಹೋಗಬೇಕು, ಮತ್ತು ನೀರು ದೋಸೆ ಆ ಥರ ಮಂಗಳೂರು ಬನ್ಸು ಅದೆಲ್ಲ ಬೇಕಂದರೆ ಮತ್ತೊಂದು ಸೈಡ್ ಹೋಗಬೇಕು. ಇದು ಬಂದು ನಾವು ಟೋಕನ್ ನಂಬರು 1832 ಬಂದಿರೋದ್ರಿಂದ ನಾವು ಟೋಕನ್ ನಂಬರ್ ಕರೆದ ನಂತರ ತೊಗೊಂಡ್ರಿ. ಆರ್ಡ್ರ್ ಮಾಡಿರೋ ದೋಸೆ ಬಂದು ಗೀ ಮಸಾಲೆ ದೋಸೆ. ನಮ್ಮ ದೋಸೆ ಬಂತು. ನಾವು ಹೋಗಿ ಒಳಗೆ ಆದರೂ ಕೂತ್ಕೊಂಡು ತಿನ್ಬೋದು, ಹೊರಗಡೆ ಆದರೂ ಕೂತ್ಕೊಂಡು ತಿನ್ಬೋದು. ನಾವು ಒಳಗೆ ಹೋಗಿಲ್ಲ, ಹೊರಗಡೆನೇ ಕೂತ್ಕೊಂಡು ತಿಂದ್ರಿ. ಒಳಗಡೆ ಬೇಕು ಅಂದರೆ ನೋಡಿ, ಈ ರೀತಿ ಟೆಂಪಲ್ ದೇವ್ರುಗಳೇ ಇರುತ್ತೆ. ವೆಂಕಟರಮಣ ಸ್ವಾಮಿ ಮತ್ತು ಈ ಕಡೆ ಬಂದರೆ ಅಮ್ಮವಾರು ಎಲ್ಲ ಇರುತ್ತೆ. ನಂತರ ಮ್ಯಾಚ್ ನಡೀತಾ ಇರುತ್ತೆ. ಮ್ಯಾಚು ಸ್ಕ್ರೀನ್ ಮೇಲೆ ಹಾಕಿ ತೋರಿಸ್ತಾರೆ. ಆದ್ದರಿಂದ ನಾವು ಒಳಗೆ ಆದರೂ ಕೂತ್ಕೊಬೋದು, ಹೊರಗಡೆ ಆದರೂ ಕೂತ್ಕೊಂಡು ತಿನ್ಬೋದು. ನಾವು ಬಂದು ಹೊರಗಡೆನೇ ಕೂತ್ಕೊಂಡು ತಿಂದ್ರಿ, ತಣ್ಣಗೆ ಗಾಳಿ ಬೀಸುತ್ತೆ ಅಂತ. ಇಲ್ಲಿ ಚೇರ್ಸು ಟೇಬಲ್ಸ್ ಎಲ್ಲ ಅವೈಲೇಬಲ್ ಇಲ್ಲ, ಯಾಕಂದರೆ ಇದು ಟೆಂಪಲ್ ಸ್ಟೈಲ್ ಮಾಡಿರೋದು ದೇವಸ್ಥಾನ. ಅದರಿಂದ ಎಲ್ಲ ಕೆಳಗಡೆನೇ ಕೂತ್ಕೊಂಡು ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ತಿಂತಾರ ಇರೋದು. ನಂತರ ನಾವು ದೋಸೆ ಎಲ್ಲ ಊಟ ಮಾಡ್ಕೊಂಡು ಬಂದು ಹೊರಗಡೆ ಬಂದ್ರಿ. ಎಲ್ಲ ನೋಡಿ, ಈ ರೀತಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಅರ್ಧ ಜನ ಬರ್ತಾರೆ ಅನಿಸುತ್ತೆ. ಹೆಂಗೈತಮ್ಮ? ಸೂಪರ್ ಆಯ್ತಾ? ಹೊಟ್ಟೆ ತುಂಬ್ತಾ? ಊಟ ಎಲ್ಲ ಮುಗಿದು ಕೈ ತೊಳ್ಕೊಂಡು ಹೊರಗಡೆ ಬಂದರೆ ಹಸುಗಳಿರುತ್ತೆ, ಪುಂಗನೂರು ಹಸುಗಳಂತ. ಎಲ್ಲ ಕಡೆಯೂ ಸೆಕ್ಯೂರಿಟಿ ಇರ್ತಾರೆ, ಒಳಗೆ ಎಲ್ಲ ಬಿಡೋಲ್ಲ, ಅದಕ್ಕೂ ಕಾಂಪೌಂಡ್ ಆಗಿರ್ತಾರೆ.
ಹಸುಗಳಿರುತ್ತೆ. ಈ ಹಸು ಬಂದು ಚಿಕ್ಕ ಚಿಕ್ಕ ಹಸು, ಪುಂಗನೂರು ಹಸು ಅಂದರೆ ಚಿಕ್ಕದಾಗೇ ಇರುತ್ತೆ. ನೀರು ಕುಡ್ಬಿಟ್ಟು ಗ್ರೌಂಡ್ ಪಾರ್ಕಲ್ಲಿ ಅದಕ್ಕೆ ಒಂದು ಪ್ಲೇಸ್ ಇಟ್ಟಿದ್ದಾರೆ. ನಂತರ ನಾವು ಒಂದು ಐಸ್ ಕ್ರೀಮ್ನ ಟ್ರೈ ಮಾಡೋಣ ಅಂತ ಮ್ಯಾಂಗೋ ಐಸ್ ಕ್ರೀಮ್ ತೊಗೊಂಡ್ರಿ. ಇದು ಪ್ರೈಸ್ ಬಂದು 220 ರುಪೀಸು. ನನ್ನ ಮಗಳಿಗೆ ತುಂಬ ಇಷ್ಟ ಆಯ್ತಂತೆ ಮ್ಯಾಂಗೋ ಐಸ್ ಕ್ರೀಮು. ಮ್ಯಾಂಗೋಸು ಈಗ ಸೀಸನ್ ಅಲ್ವಾ, ಅದರಿಂದ ನಾವು ಮ್ಯಾಂಗೋ ಐಸ್ನ ಟ್ರೈ ಮಾಡ್ತೀವಿ. ಚೆನ್ನಾಗಿತ್ತು. ಇದು ಎಕ್ಸಿಟು, ಈ ಕಡೆ ಬಂದರೆ ಎಕ್ಸಿಟು, ಆ ಕಡೆ ಇದು ಬಂದರೆ ಎಂಟ್ರೆನ್ಸ್. ನಾವು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದ್ವಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ವೀಡಿಯೋಸಲ್ಲಿ ವ್ಲಾಗ್ಸು ಮತ್ತು ಫುಡ್ಡು ಎಲ್ಲ ಥರ ಅಡುಗೆ ಸಹ ನಾನು ಹಾಕಿದ್ದೀನಿ, ಚೆಕ್ ಮಾಡ್ಬೋದು ನೀವು ಹೋಗಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೋಡ್ತಾ ಇರೋರು ಹಾಗೆ ಈಗಾಗಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.